ಪ್ರೀತಿಯ ಭಕ್ತಾದಿಗಳೇ, ಇದು ಸಾಮಾನ್ಯ ಸ್ಥಳವಲ್ಲ. ಶ್ರೀ ಮಹರ್ಷಿ ಜಮದಗ್ನಿ ಮತ್ತು ಪರಶುರಾಮರು ನಡೆದಾಡಿದ ಪುಣ್ಯಭೂಮಿ. ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ನೆಲೆಸಿರುವ ಪಾವನ ಸುಕ್ಷೇತ್ರ ಯಲ್ಲಮ್ಮನ ಗುಡ್ಡ. ಈ ಪವಿತ್ರ ಕ್ಷೇತ್ರದ ಪಾವಿತ್ರ್ಯ ಮತ್ತು ನೈರ್ಮಲ್ಯವನ್ನು ಕಾಪಾಡುವುದು ನಮ್ಮೆಲ್ಲರ ಧಾರ್ಮಿಕ ಮತ್ತು ನೈತಿಕ ಕರ್ತವ್ಯವಾಗಿದೆ. ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ಹಸಿರು ದಳದ ಸಹಯೋಗದಲ್ಲಿ ಇಲ್ಲಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಭಕ್ತರು ದಯವಿಟ್ಟು ಈ ಪವಿತ್ರ ಕಾರ್ಯದಲ್ಲಿ ಹೃದಯಪೂರ್ವಕವಾಗಿ ಸಹಕರಿಸಬೇಕು. ಯಲ್ಲಮ್ಮ ತಾಯಿಯ ಸನ್ನಿಧಿಯಲ್ಲಿ ನಿಂತು ಕಸವನ್ನ ಎಲ್ಲೆಂದರಲ್ಲಿ ಎಸೆಯುವುದು, ಭಂಡಾರ ಎರಚುವುದು ಈ ಪವಿತ್ರತೆಯನ್ನ ಮಸುಕಾಗಿಸುವ ಕೆಲಸವಾಗುತ್ತಿದೆ ಎಂಬುದನ್ನ ದಯವಿಟ್ಟು ಮನಗಾಣಿರಿ. ಪುಣ್ಯ ಸ್ನಾನ ಮಾಡಿದ ನಂತರ ಒದ್ದೆ ಬಟ್ಟೆಗಳನ್ನು ನೀರಿನಲ್ಲಿ ಅಥವಾ ರಸ್ತೆ ಮೇಲೆ ಬಿಸಾಡಬೇಡಿ. ಅಮ್ಮನ ಕ್ಷೇತ್ರದ ಸ್ವಚ್ಛತೆಗಾಗಿ ಇಡಲಾಗಿರುವ ಸಂಗ್ರಹಣಾ ತೊಟ್ಟಿಗಳಲ್ಲಿ ಮಾತ್ರ ಹಾಕಿ. ರಸ್ತೆ, ಬೀದಿ ಅಥವಾ ಜಲಮೂಲಗಳಿಗೆ ಎಸೆಯುವ ಕಸ ಪವಿತ್ರ ಮಲಪ್ರಭಾ ನದಿಗೆ ಸೇರಿ ತಾಯಿ ನೀರನ್ನು ಕಲುಷಿತಗೊಳಿಸುತ್ತಿದೆ. ತಾಯಿಯಂತೆ ಪೂಜಿಸುವ ನದಿಯನ್ನು ಕಲುಷಿತಗೊಳಿಸೋಣವೇ? ದಯವಿಟ್ಟು ಯೋಚಿಸಿ. ಈ ಪವಿತ್ರ ಯಲ್ಲಮ್ಮನ ಗುಡ್ಡದಲ್ಲಿ ಏಕ ಬಳಕೆ ಪ್ಲಾಸ್ಟಿಕ್ ಮತ್ತು ಪಾಲಿಥೀನ್ ಸಂಪೂರ್ಣ ನಿಷೇಧವಾಗಿದೆ. ಪರಿಸರವನ್ನ ರಕ್ಷಿಸುವುದು ಅಮ್ಮನ ಸೇವೆಯೇ ಆಗಿದೆ. ಪೂಜೆಯ ಬಳಿಕ ಯಲ್ಲಮ್ಮ ತಾಯಿ ಹಾಗೂ ಪರಶುರಾಮರ ಹೆಸರಿನಲ್ಲಿ ನೀಡುವ ಪಡ್ಡಲಿಗೆಗಳನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಅದಕ್ಕಾಗಿ ಇಡಲಾಗಿರುವ ಬಿನ್ನುಗಳಲ್ಲಿ ಮಾತ್ರ ಹಾಕಿ. ಇಂದಿನ ದಿನಗಳಲ್ಲಿ ಹೆಚ್ಚು ರಾಸಾಯನಿಕಯುಕ್ತ ಭಂಡಾರವನ್ನು ಎಲ್ಲೆಂದರಲ್ಲಿ ಎರಚಲಾಗುತ್ತಿದೆ. ಅದನ್ನೇ ನಾವು ತುಳಿಯುತ್ತೇವೆ, ಅದನ್ನೇ ಮತ್ತೆ ತಾಯಿ ಸನ್ನಿಧಿಗೆ ಎರಚುತ್ತೇವೆ ಹಾಗೂ ಹಣೆಗೆ ಹಚ್ಚಿಕೊಳ್ಳುತ್ತೇವೆ. ಇದು ಆರೋಗ್ಯಕ್ಕೂ ಹಾಗೂ ಸ್ವಚ್ಛತೆಗೂ ಕೂಡ ಸೂಕ್ತವಲ್ಲ. ಆದ್ದರಿಂದ ದಯವಿಟ್ಟು ರಾಸಾಯನಿಕ ಭಂಡಾರವನ್ನು ಬಳಸದೆ ಯಲ್ಲಮ್ಮ ತಾಯಿಯ ಕೃಪೆಗೆ ಪಾತ್ರರಾಗೋಣ. ಸ್ವಚ್ಛತೆಗಾಗಿ ನಾವೆಲ್ಲರೂ ಕೈ ಜೋಡಿಸೋಣ. ಭಕ್ತಾದಿಗಳೇ, ಸ್ವಚ್ಛತೆ ಎಂದರೆ ಕೇವಲ ನಿಯಮವಲ್ಲ, ಅದು ಭಕ್ತಿ. ಯಲ್ಲಮ್ಮ ತಾಯಿಯ ಕ್ಷೇತ್ರವನ್ನ ಸ್ವಚ್ಛವಾಗಿ ಇಡುವುದು ಅಮ್ಮನಿಗೆ ಸಲ್ಲಿಸುವ ನಿಜವಾದ ಸೇವೆ. ಬನ್ನಿ, ಪಾವನ ಯಲ್ಲಮ್ಮನ ಗುಡ್ಡದ ಪವಿತ್ರತೆಯನ್ನ ಕಾಪಾಡೋಣ. ಸ್ವಚ್ಛತೆಯಲ್ಲಿ ಅಮ್ಮನ ಆಶೀರ್ವಾದ ಪಡೆಯೋಣ. ತಮ್ಮೆಲ್ಲರಿಗೂ ಧನ್ಯವಾದಗಳು.